ಓಂ ಯದದ್ಯ ಕಚ್ಚ ವೃತ್ರಹನ್ನುದಗಾ ಅಭಿಸೂರ್ಯ ಸರ್ವಂ ತದಿಂದ್ರತೆ ವಶೇ ಅನ್ನುವ ಮಂತ್ರದ ಅರ್ಥವನ್ನ ಈಗ ಅನುಸಂಧಾನ ತಂದುಕೊಳ್ಳೋಣ. ಇದು ಅರ್ಘ್ಯ ಕೊಟ್ಟಾದ್ಮೇಲೆ 3 ಬಾರಿ ಅರ್ಘ್ಯ ಕೊಟ್ಟಾದ್ಮೇಲೆ ಪ್ರಾಯಶ್ಚಿತ್ತಾರ್ಘ್ಯವನ್ನ ಕೊಡ್ಲಿಕ್ಕಾಗಿ ಉಡುಪಿ ಕಡೆಯ ಋಗ್ವೇದದ ಸಂಧ್ಯಾವಂದನ ಕ್ರಮದಲ್ಲಿ ಬಳಕೆಯಾಗುವಂತಹ ಒಂದು ಮಂತ್ರ. ಅದರಲ್ಲೂ ಕೂಡ ಹಗಲಿಗೆ ಯದದ್ಯ ಕಚ್ಚ ವೃತ್ರಹನ್ ಅನ್ನುವ ಮಂತ್ರವನ್ನು ಉಪಯೋಗ ಮಾಡ್ತಾರೆ. ಸಾಯಂಕಾಲಕ್ಕೆ ಮತ್ತೊಂದು ಮಂತ್ರವೇ ಇದೆ. ಈಗ ಆ ಹಗಲಿನಲ್ಲಿ ಯಾವ ಮಂತ್ರವನ್ನು ಉಪಯೋಗ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ನೋಡೋಣ. ಇದಕ್ಕೆ ಸುವಾಕ್ಷ ಅಂತ ಹೇಳಿ ಋಷಿ, ಗಾಯತ್ರಿ ಛಂದಸ್ಸು, ಸೂರ್ಯ ದೇವತ, ಪ್ರಾತಃ ಸಂಧ್ಯಾ ಕಾಲಾತೀತ ದೋಷ ಪರಿಹಾರಾರ್ಥಂ ಪ್ರಾಯಶ್ಚಿತ್ತಾರ್ಘ್ಯ ಪ್ರದಾನೇ ವಿನಿಯೋಗ ಅಂತ ಇದರ ವಿನಿಯೋಗ. ವೃತ್ರಹನ್ ಸೂರ್ಯ ಅಂತ ಹೇಳಿ ಆ ಪರಮಾತ್ಮನನ್ನ ಸಂಬೋಧನೆ ಮಾಡಿದಂತ ಒಂದು ಪ್ರಸಂಗ ಇದು. ವೃತ್ರ ಅಂತಂದ್ರೆ ವೃತ್ರಾಸುರ ಅಂತ ನಾವು ಸಾಮಾನ್ಯವಾಗಿ ಗೊತ್ತಿರೋದು. ಆ ವೃತ್ರಾಸುರ ಅಷ್ಟೇ ಅಲ್ಲ, ಇಲ್ಲಿ ವೃತ್ರಹನ್ ಪಾಪವನ್ನು ಪರಿಹರಿಸುವಂತ ಸೂರ್ಯನೇ ಅಂತ. ಹೀಗೆ ಸೂರ್ಯ ಅಂದ್ರೆ ಜ್ಞಾನಿಗಳಿಂದ ಪ್ರಾಪ್ತನಾದಂತಹ ಭಗವಂತನೇ ಅಂತ ಅದಕ್ಕೆ ಅರ್ಥ ಮಾಡ್ತಾರೆ. ಈಶಾವಾಸ್ಯ ಉಪನಿಷತ್ತಿಗೆ ಅನುಸಾರವಾಗಿ ಸೂರ್ಯಗಳಿಂದ ಪ್ರಾಪ್ಯನಾದ್ರಿಂದ ಆತ ಸೂರ್ಯ ಆಗಿದ್ದಾನೆ. ವೃತ್ರಹನ್ ಅಂತ ಅನ್ನೋದಕ್ಕೆ ಈ ಮೇಘಗಳನ್ನ ಪರಿಹರಿಸುವಂತಹ, ಮೇಘಗಳನ್ನ ನಿವಾರಿಸುವಂತಹ ಸೂರ್ಯನೇ ಅಂತ ಕೂಡ ಸಾಯಣ ಭಾಷ್ಯದಲ್ಲಿ ಅರ್ಥ ಹೇಳಿದ್ದಾರೆ. ವೃತ್ರಸ್ಯ ಅಪಾಂ ಆವರಕಸ್ಯ ಮೇಘಸ್ಯ ನಾಶಕಃ ಅಂತ ಹೇಳಿ. ಈ ನೀರು ಅಂತನ್ನುವುದು ಮೋಡಗಳಿಂದ ಪ್ರತಿರುದ್ಧವಾಗಿದೆ. ಆ ಮೋಡಗಳನ್ನೆಲ್ಲ ಮತ್ತೆ ಪ್ರಚೋದಿಸಿ ಮಳೆ ಬರೆಸಬೇಕಾದವನು ಸೂರ್ಯನಾಗಿದ್ದಾನೆ ಅಂತ ಅದರ ಅನುಸಂಧಾನ. ಆದ್ರೆ ಅಷ್ಟೇ ಅರ್ಥ ಮಾಡಿಕೊಳ್ಳದೆ ನಮ್ಮ ಪಾಪವನ್ನು ಕೂಡ ಪರಿಹಾರ ಮಾಡುವಂಥವನು, ಆ ಪಾಪವನ್ನು ಪರಿಹಾರ ಮಾಡಿಕೊಡುವ ಸೂರ್ಯ ಅಂತ ಅದನ್ನ ನಾವು ಅರ್ಥ ಮಾಡಬಹುದು. ಅಲ್ಲಿ ಅಪಾಂ ಆವರಕಸ್ಯ ವೃತ್ರಸ್ಯ ಅಂದ್ರೆ ಮೇಘಸ್ಯ ಅಂತ ಈಗೆಲ್ಲ ಅರ್ಥ ಮಾಡಿದ್ದಾರಲ್ಲ. ನಾವು ನೀರು ಅಂದ್ರೆ ಕರ್ಮವನ್ನ ನೀರು ಅಂತ ಹೇಳ್ತಾರೆ, ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ನಾವು ಏನು ಕರ್ಮ ಮಾಡಬೇಕಾಗಿದೆ ಆ ಕರ್ಮಕ್ಕೆ ಈ ಅಜ್ಞಾನ ಎಂಬುದು ಆವರಕವಾಗಿದೆ. ನೀರಿಗೆ ಮೋಡ ಆವರಕವಾಗಿರುವಂತೆ ಆ ಮೋಡವನ್ನು ಚದುರಿಸಬೇಕಾದವನು ಸೂರ್ಯ. ನೀರನ್ನ ಹಿಡಿದಿಟ್ಕೊಂಡಿರುವಂಥದ್ದು ಮೋಡವೇ, ಆದ್ರೆ ತನ್ನಲ್ಲಿ ಹಿಡಿದಿಟ್ಕೊಂಡು ಬಿಡ್ತದೆ. ಅದಕ್ಕೆ ಸೂರ್ಯನ ಒಂದು ಪ್ರಕಾಶದ ಪ್ರಚೋದನೆ ಆದರೆ ಅದು ಮಳೆಯನ್ನು ಸುರಿಸ್ತದೆ. ನಮ್ಮ ಅಜ್ಞಾನವೂ ಕೂಡ ನಾವು ಮಾಡಬೇಕಾದ ಕರ್ಮಗಳನ್ನು ಹಿಡಿದಿಟ್ಟಿದೆ. ಅದಕ್ಕಾಗಿ ಆ ಅಜ್ಞಾನ, ವೃತ್ರ ಅಂದ್ರೆ ಅಜ್ಞಾನ, ಅದನ್ನು ಪರಿಹರಿಸುವಂತಹ ಸೂರ್ಯ ಸ್ವರೂಪನಾದಂತಹ ಜ್ಞಾನಿಗಮ್ಯನಾದಂತಹ ಭಗವಂತನೇ ಅಂತ ಹೀಗೆ ಅದರ ಒಂದು ಸಂಬೋಧನ. ಅದ್ಯ ಅಂದ್ರೆ ಇವತ್ತು. ಯತ್ ಕತ್ ಚ, ಯತ್ ಮತ್ತು ಕತ್, ನಾವು ಲೌಕಿಕ ಸಂಸ್ಕೃತದಲ್ಲಿ ಯಾವುದನ್ನ ಕಿಂಚ ಅಂತ ಹೇಳ್ತೀವಲ್ಲ, ಯತ್ಕಿಂಚ ಏನೇನು ಈ ಜಗತ್ತಿನಲ್ಲಿ ಇದೆಯೋ ಅದೆಲ್ಲವೂ ಅಂತ. ಅದನ್ನ ಈ ವೈದಿಕ ಸಂಸ್ಕೃತದಲ್ಲಿ ಯತ್ ಕಚ್ಚ ಅಂತ ಹೀಗೆ ಹೇಳಿದ್ದಾರೆ. ಯಾವ್ದ್ಯಾವ್ದು ಇದೆಯೋ ಅದೆಲ್ಲವನ್ನೂ ಕೂಡ ನೀನು ಉದಗಾಹ, ಅದೆಲ್ಲದಕ್ಕೂ ಅಭಿಮುಖನಾಗಿ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ನೀನು ಅಭಿಮುಖನಾಗಿ ಇಲ್ಲಿ ಉದಯಿಸಿದ್ದಿ ಅಂತ ಹೀಗೆ ಅದರ ಒಂದು ಅನುಸಂಧಾನ. ಸರ್ವಂ ತದಿಂದ್ರ ತೇವಶೆ, ಇಂದ್ರ ಸರ್ವ ಸಮರ್ಥನಾದ ಪರಮಾತ್ಮನೇ. ಆ ಜಗತ್ತೆಲ್ಲವೂ ಕೂಡ ನೀನು ಯಾವ್ದ್ಯಾವ್ದಕ್ಕೆ ಅಭಿಮಾನಿಯಾಗಿದ್ದೀಯೋ, ನೀನು ಯಾವ್ದ್ಯಾವ್ದಕ್ಕೆ ಅಭಿಮುಖನಾಗಿದ್ದೀಯೋ ಅದೆಲ್ಲವೂ ಕೂಡ ನಿನ್ನ ವಶದಲ್ಲಿದೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಈ ಪರಮಾತ್ಮನನ್ನು ಇಲ್ಲಿ ಇಂದ್ರ ಎಂಬ ಶಬ್ದದಿಂದ ಮತ್ತು ಸೂರ್ಯ ಎಂಬ ಶಬ್ದದಿಂದ ವ್ಯವಹರಿಸಿದ್ದಾರೆ. ಇಂದ್ರಸ್ಸ ಪರಮೈಶ್ವರ್ಯಾತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಹೇಳಿದಂತೆ ಪರಮ ಐಶ್ವರ್ಯ ಉಳ್ಳವನಾದ್ರಿಂದ ಅವನಿಗೆ ಇಂದ್ರ ಅನ್ನೋ ಹೆಸರಿದೆ. ಅದಲ್ಲದೆ ಆತನನ್ನ ತಮಿದಂದ್ರಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಅಂತ ಈಗ ಬಂದಿರುವುದರಿಂದ ಆತ
ತನ್ನ ಗುಣಪೂರ್ಣವಾದಂತಹ ಸ್ವರೂಪವನ್ನ, ಅದು ಮೂಲ ರೂಪದಲ್ಲೇ ಇರಲಿ ಅವತಾರ ರೂಪದಲ್ಲೇ ಇರಲಿ, ಅದೆಲ್ಲವನ್ನೂ ನೋಡಬಲ್ಲಂಥವನು ಅವನೇ ಆಗಿದ್ದಾನೆ. ಆ ಇದಮ್ದ್ರ ಅಂತ ಇರುವುದನ್ನೇ ಇಂದ್ರ ಎಂಬುದಾಗಿ ಸಂಕ್ಷಿಪ್ತವಾಗಿ ರಹಸ್ಯಗರ್ಭಿತವಾಗಿ ವೇದಗಳು ಕರೆದಿವೆ. ತಮ್ಮಿದಮ್ದ್ರಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಇದು ಐತರೇಯ ಉಪನಿಷತ್ನಲ್ಲಿ ಹೊಂದಿರುವಂತಹ ಮಂತ್ರ. ಹೀಗೆ ಈ ಮಂತ್ರದಿಂದ ಪ್ರಾಯಶ್ಚಿತ್ತಾರ್ಘ್ಯವನ್ನ ಹಗಲಿನ ಹೊತ್ತಿನಲ್ಲಿ ಕೊಡ್ತಾರೆ. ಈ ಮಂತ್ರದಲ್ಲಿ ಈ ಜಗತ್ತಿನಲ್ಲಿರುವಂತಹ ಯತ್ಕಿಂಚಿತ್ ಏನೇನು ವಸ್ತು ಇದೆಯೋ ಅದನ್ನ ಎತ್ ಕಚ್ಚ ಅಂತ ಹೇಳಿದ್ದಾರಲ್ಲ, ಅದೆಲ್ಲದಕ್ಕೂ ಕೂಡ ನೀನು ಅಭಿಮುಖನಾಗಿ ಉದಯಿಸ್ತಾ ಇದ್ದೀಯಾ ಅಂತ ಬಂದಿದೆ. ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಒಂದು ತತ್ವವನ್ನು ನಮಗೆ ನೆನಪಿಸ್ತದೆ. ಐತರೇಯ ಉಪನಿಷತ್ನಲ್ಲಿ ಚತ್ವಾರ ಪುರುಷ ಇತಿ ಬಾಧ್ವ, ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷೋ ಮಹಾಪುರುಷ ಇತಿ ಅಂತ 4 ಪುರುಷರನ್ನು ವರ್ಣನೆ ಮಾಡ್ತಾರೆ. ಶರೀರ ಪುರುಷ ಶಿವ, ಛಂದಃ ಪುರುಷ ಗರುಡ, ವೇದ ಪುರುಷ ಛಂದಃ ಪುರುಷನಾದ ಶೇಷ, ವೇದ ಪುರುಷನಾದ ಗರುಡ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ಬೇಕು. ಮಹಾಪುರುಷ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಅಲ್ಲಿ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸ ಆದಿತ್ಯ ಏಕಮೇತದಿತಿ ಸ್ಯಾತ್ ತಸ್ಮಾತ್ ಪುರುಷಂ ಪುರುಷಂ ಪ್ರತ್ಯಾದಿತ್ಯೋ ಭವತಿ ಅಂತ ಐತರೇಯ ಉಪನಿಷತ್ತು ಮುಂದುವರೆದು ಹೇಳ್ತದೆ. ಎಲ್ಲ ನಮ್ಮೆಲ್ಲರ ಶರೀರಗಳಿಗೆ ಅಭಿಮಾನಿಯಾದಂತಹ ಶಿವ ಏನಿದ್ದಾನೆ, ಆ ಶಿವನಲ್ಲಿ ಜ್ಞಾನ ಸ್ವರೂಪನಾದಂತಹ ಅನಿರುದ್ಧ ರೂಪದ ಭಗವಂತ ಇದ್ದಾನೆ. ಹಾಗೆ ಸೂರ್ಯನಲ್ಲಿ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಇದ್ದಾನೆ. ಸೂರ್ಯನಲ್ಲಿರುವಂತಹ ಪ್ರದ್ಯುಮ್ನ ರೂಪಿಯಾದ ಭಗವಂತನು ಮತ್ತೆ ಶಿವನಲ್ಲಿರುವಂತಹ ಅನಿರುದ್ಧ ರೂಪಿಯಾದ ಭಗವಂತನು ಇಬ್ಬರೂ ಒಬ್ಬರೇ ಆಗಿದ್ದಾರೆ. ಒಬ್ಬರೇ ಆಗಿರುವುದರಿಂದ ಈ ಎರಡೂ ಭಗವಂತನ ರೂಪಗಳು ಒಂದೇ ಆಗಿರುವುದರಿಂದ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಸೂರ್ಯ ಅಭಿಮುಖನಾಗಿಯೇ ಇರ್ತಾನೆ. ಇದೊಂದು ವಿಶಿಷ್ಟವಾದ ಸಂಗತಿ. ಕೇವಲ ಜಡಗಳಿಗೆ ಸೂರ್ಯ ಅಭಿಮುಖನಾಗಿರ್ತಾನೆ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಳೋದಕ್ಕಿಂತ ಎಲ್ಲಾ ಚೇತನಗಳಿಗೂ ಸೂರ್ಯ ಅಭಿಮುಖನಾಗಿರ್ತಾನೆ ಅಂತ ಅನುಸಂಧಾನ ಮಾಡ್ಕೊಳ್ಳುವುದು ನಮ್ಮ ಸಾಧನೆಯ ದೃಷ್ಟಿಯಿಂದ ಇನ್ನೂ ಕೂಡ ಉತ್ತಮ. ಏಕೆಂದ್ರೆ ಸರ್ವ ಶರೀರಾಭಿಮಾನಿ ಶಿವ ಹೇಗೋ ಹಾಗೆ ಸರ್ವದೇಹಾಭಿಮಾನಿತು ದೇಹಿನಾಂ ಹಿ ದಿವಾಕರ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ಸೂರ್ಯನೂ ಕೂಡ ನಮ್ಮೆಲ್ಲರ ಶರೀರಗಳಿಗೆ ಅಭಿಮಾನಿಯಾಗಿದ್ದಾನೆ. ನಾನು ಇವತ್ತು ಈ ಊರಿನಲ್ಲಿ ಬೆಳಿಗ್ಗೆ ನಿಂತು ಸೂರ್ಯಾರ್ಘ್ಯ ಮತ್ತು ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡಿದ್ರು ಆತ ನನಗೇ ಅಭಿಮುಖನಾಗಿರುವಂತೆ ಕಾಣಿಸ್ತದೆ. ಇಲ್ಲಿಂದ ಎಷ್ಟೋ ಮೈಲು ದೂರ ಇರುವಂತಹ ನೀವು ಮತ್ತೊಬ್ರು ಯಾರೋ ಅವರು ಕೂಡ ಅರ್ಘ್ಯ ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡಿದಾಗ ಅವರಿಗೂ ಕೂಡ ಸೂರ್ಯ ಅಭಿಮುಖನಾಗಿರುವಂತೆ ಕಾಣ್ತಾನೆ. ಇದಕ್ಕೇನು ಕಾರಣ? ನಮಗೆ ಗೊತ್ತಿರುವಂತಹ ವೈಜ್ಞಾನಿಕ ಕಾರಣಗಳ ದೃಷ್ಟಿಯಿಂದ ಸೂರ್ಯ ಬಹಳ ದೊಡ್ಡದಾಗಿದೆ, ಸೂರ್ಯ ಗೋಳ ಅಂತ ಅನ್ನೋದು. ಭೂಮಿ ಗ್ರಹ ಅದಕ್ಕಿಂತ ಬಹಳ ಸಣ್ಣದಾಗಿದೆ. ಆದ್ರಿಂದ ಪ್ರತಿಯೊಬ್ಬನಿಗೂ ಕೂಡ ಸೂರ್ಯ ಅಭಿಮುಖನಾಗಿರುವಂತೆ ಕಾಣುತ್ತಾನೆ ಅಂತ ನಾವು ನಮ್ಮ ವಿಜ್ಞಾನದ ತಿಳುವಳಿಕೆ ದೃಷ್ಟಿಯಿಂದ ಹೇಳುತ್ತೇವೆ ಅಂತ ಕಾಣಿಸ್ತದೆ. ಅದಕ್ಕೆ ಶಾಸ್ತ್ರ ಹೀಗೆ ಕಾರಣ ಹೇಳಿದೆ. ಪ್ರತಿಯೊಬ್ಬ ಪುರುಷನಿಗೂ ಆದಿತ್ಯ ಪುರುಷಂ ಪುರುಷಂ ಪ್ರತಿ ಆದಿತ್ಯ ಭವತಿ. ಯಾಕಿದು ಅಂದ್ರೆ ಎಲ್ಲ ಕಡೆ ಭಗವಂತ ಇದ್ದಾನೆ, ನಮ್ಮೊಳಗೂ ಅನಿರುದ್ಧ ರೂಪದ ಭಗವಂತ ಇದ್ದಾನೆ, ಆ ಸೂರ್ಯನಲ್ಲಿ ಪ್ರದ್ಯುಮ್ನ ರೂಪದ ಭಗವಂತ ಇದ್ದಾನೆ. ಅದಕ್ಕೆ ಇದೇ ಕಾರಣ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಸಯೇವ ಆದಿತ್ಯಗೋ ವಿಷ್ಣು ಯಃ ಪ್ರದ್ಯುಮ್ನಾಭಿಧೋ ಹರಿಹಿ ಸಯೇವ ಸರ್ವದೇಹೇಶು ಚ ಅನಿರುದ್ಧತನು ಸ್ಥಿತಃ. ಯಹ ಆದಿತ್ಯಗಃ ವಿಷ್ಣು, ಸೂರ್ಯನಲ್ಲಿರುವಂತಹ ಪ್ರದ್ಯುಮ್ನ ರೂಪದ ಭಗವಂತ ಇದ್ದಾನಲ್ಲ, ಅವನೇ ನಿಮ್ಮೆಲ್ಲರ ದೇಹಗಳಲ್ಲಿಯೂ ಕೂಡ ಅನಿರುದ್ಧ, ನಮ್ಮೆಲ್ಲರ ದೇಹಗಳಿಗೆ ಅಭಿಮಾನಿಯಾದ ಶಿವನಲ್ಲಿ ಅನಿರುದ್ಧ ಎಂಬ ರೂಪದಿಂದ ಇದ್ದಾನೆ. ಪ್ರತಿಪೂರುಷಮೇತಸ್ಮಾತ್ ಸ್ಥಿತೋ ವಿಷ್ಣುರ್ ನಿಯಾಮಕಃ. ಆದ್ರಿಂದ ನಾನು ಇಲ್ಲಿದ್ದೇನೆ, ಮತ್ತೊಂದು ಜಾಗದಲ್ಲಿ ನೀವಿದ್ದೀರಿ, ಎಷ್ಟೆಷ್ಟೋ ಮೈಲುಗಟ್ಟಲೆ ದೂರದಲ್ಲಿ ಒಬ್ಬ ವ್ಯಕ್ತಿಗಳಿದ್ರೂ ಕೂಡ ಇವರೆಲ್ಲರಿಗೂ ಅಭಿಮುಖನಾಗಿ ಸೂರ್ಯ ಇರ್ತಾನೆ. ಮತ್ತೆ ವಿಶೇಷತಃ ಅದರೊಳಗೆ ಅಭಿಮುಖನಾಗಿ ನಮಗೆಲ್ಲರಿಗೂ ಅಭಿಮುಖನಾಗಿ ಸೂರ್ಯ ನಾರಾಯಣ ಇದ್ದಾನೆ ಅಂತ ನಾವು ತಿಳಿದುಕೊಳ್ಬೇಕು. ಪುರುಷ ಅಂತ ಶಬ್ದ ಬಂದಿದೆಯಲ್ಲ ಇಲ್ಲಿ ಐತರೇಯ ಉಪನಿಷತ್ನಲ್ಲಿ, ಪುರುಬ್ರಹ್ಮ ಗುಣಾಧಿಕ್ಯ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಹೇಳುವಂತೆ, ಪುರುಷ ಅಂದ್ರೆ ನಮ್ಗೆ ಗೊತ್ತಿರುವಂತೆ ನಮ್ಮ ಶರೀರದ ಒಳಗೆ ಇರುವಂತವನು. ಅದಲ್ಲದೆ ಪುರು ಅಂದ್ರೆ ಗುಣಾಧಿಕನಾದಂತಹ ಪರಮಾತ್ಮ.
ಆ ಪರಮಾತ್ಮನನ್ನ ಸರಣಾತ್ ತಿಳ್ಕೊಳ್ಳುವ ಶಕ್ತಿ ಉಳ್ಳವನಾದ್ರಿಂದ, ತಿಳ್ಕೊಳ್ಬೇಕಾದ್ರಿಂದ ನಮಗೆಲ್ಲರಿಗೂ ಕೂಡ ಪುರುಷ ಅಂತ ಕರೀತಾರೆ. ಹೀಗೆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಪರಮಾತ್ಮನನ್ನ ನಾವು ತಿಳ್ಕೊಳ್ದೆ ಹೋದ್ರು, ನಾಸ್ತಿಕರೇ ಆದ್ರು, ಆಸ್ತಿಕರೇ ಆದ್ರು, ಅಧ್ಯಾತ್ಮಕ್ಕೆ ವಿಮುಖರಾಗಿ ಭೋಗ ಜೀವನ ನಡೆಸಿದ್ರು, ಪ್ರತಿಯೊಬ್ಬರಿಗೂ ಸೂರ್ಯನಾರಾಯಣನು ಅಭಿಮುಖನೇ. ವಿಶೇಷತಃ ಯಾರು ಪುರುಷನಾಗಿದ್ದಾನೆ, ಗುಣಾಧಿಕನಾದಂತಹ ಪರಮಾತ್ಮನನ್ನು ತಿಳಿಯುವಂತಹ ಕುತೂಹಲವನ್ನು ಹೊಂದಿದ್ದಾನೆ, ಅವನಿಗಂತೂ ಆತ ಅಭಿಮುಖನಾಗಿ ಜ್ಞಾನವನ್ನು ಕೊಟ್ಟೇ ಕೊಡ್ತಾನೆ ಅನ್ನುವ ಒಂದು ಧ್ವನಿಯೂ ಕೂಡ ಅಲ್ಲಿ ಕಾಣಿಸ್ತದೆ. ಆ ಪುರುಷ ಅನ್ನುವ ಶಬ್ದವನ್ನು ನಾವು ಗೀತಾ ಪ್ರಸ್ಥಾನದ ಹಿನ್ನೆಲೆಯಲ್ಲಿ ಗುಣಾಧಿಕನಾದ ಪರಮಾತ್ಮನನ್ನು ತಿಳಿಯುವ ಶಕ್ತಿ ಉಳ್ಳವನೇ ಪುರುಷ. ಅವನಿಗೆ ಹೆಂಗಸೇ ಆಗಿರ್ಲಿ ಗಂಡಸೇ ಆಗಿರ್ಲಿ ಅವರೆಲ್ಲರೂ ಪುರುಷರು ಅನ್ನುವುದನ್ನ ಈ ದೃಷ್ಟಿಯಿಂದ ನಾವು ಗಮನಿಸಬೇಕು. ಅವರೆಲ್ಲರಿಗೂ ಅಭಿಮುಖನಾಗಿ ಆ ಸೂರ್ಯನ ಅಂತರ್ಗತನಾದಂತಹ ಸೂರ್ಯನಾರಾಯಣ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಆ ಪುರುಷ ಶಬ್ದದಿಂದ ಗುಣಾಧಿಕನಾದ ಪರಮಾತ್ಮನನ್ನು ತಿಳ್ಕೊಳ್ಳುವ ಶಕ್ತಿ ಉಳ್ಳ ಪುರುಷ ಏನಿದ್ದಾನೆ, ಆ ಪುರುಷ ಅನ್ನೋ ಶಬ್ದಕ್ಕೂ ಸೂರ್ಯ ಅನ್ನೋ ಶಬ್ದಕ್ಕೂ ಸಂಬಂಧವಿದೆ. ಯಾಕೆಂದ್ರೆ ಸೂರ್ಯ ಅನ್ನೋ ಶಬ್ದವೂ ಕೂಡ ಈಶಾವಾಸ್ಯ ಉಪನಿಷತ್ ಭಾಷ್ಯ ಹೇಳುವಂತೆ ಸೂರ್ಯಸ್ಯ ಸೂರ್ಯಗಮ್ಯತ್ವಾತ್, ಸೂರ್ಯಗಳಿಂದ ತಿಳಿಯಲ್ಪಡುವವನಾದ್ದರಿಂದ ಅವನಿಗೆ ಸೂರ್ಯ ಅಂತ ಕರೀತಾರೆ. ಹೀಗೆ ಪುರುಷ ಅನ್ನೋದಕ್ಕೂ ಸೂರ್ಯ ಅನ್ನೋ ಶಬ್ದಕ್ಕೂ ಆ ಒಂದು ನಿಕಟವಾದಂತಹ ಸಂಬಂಧ ಇದೆ ಅಂತ ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಇದು ಈ ಮಂತ್ರದ ಒಟ್ಟಾರೆ ಅನುಸಂಧಾನ. ಅಜ್ಞಾನಿಗಳಾದಂತಹ ಕೇವಲ ಶರೀರದಲ್ಲಿ ಇದ್ದಾರೆ ಎನ್ನುವ ಕಾರಣದಿಂದಾಗಿ ಪುರುಷರಿಗೆ, ಯಾರು ಪುರುಷರಾಗಿದ್ದಾರೆ ಅಂಥವರಿಗೆ ಭಗವಂತ ಅಭಿಮುಖನಾಗಿ ಇರ್ತಾನೆ ಅನ್ನುವ ಅರಿವೇ ಇವರಿಗಿರೋದಿಲ್ಲ. ಇವರನ್ನ ಅನುಗ್ರಹ ಮಾಡ್ಲಿಕ್ಕಾಗಿ ಅವನು ಕೂಡ ಇರೋದಿಲ್ಲ. ಆದ್ರಿಂದ ಶರೀರದೊಳಗಿದ್ದು ಗುಣಾಧಿಕನಾದ ಪರಮಾತ್ಮನನ್ನು ತಿಳ್ಕೊಳ್ಳುವ ತವಕ ಯಾರಿಗಿದೆ, ಯಾವ ಸ್ತ್ರೀಗಿದೆ, ಯಾವ ಪುರುಷನಿಗಿದೆ, ಅವರಿಗೆಲ್ಲರಿಗೂ ಕೂಡ ಅಭಿಮುಖನಾಗಿ ಅವನು ಸೂರ್ಯಮಂಡಲದಲ್ಲಿದ್ದಾನೆ. ಅವನೇ ಸೂರ್ಯಗಮ್ಯನಾಗಿದ್ದಾನೆ. ತನ್ನನ್ನು ಯಾರು ತಿಳ್ಕೋತಾರೆ, ತನ್ನನ್ನು ಯಾರು ಗುಣಾಧಿಕರು ಅಂತ ತಿಳ್ಕೋತಾರೆ, ಆ ತಿಳ್ಕೊಳ್ಳುವಂತಹ ಪ್ರತಿಯೊಬ್ಬ ಜ್ಞಾನಿಗೂ ಕೂಡ ಆ ಜ್ಞಾನಿಯಿಂದ ಕೂಡ ಆತ ಗಮ್ಯನಾಗಿದ್ದಾನೆ. ಇದು ಆ ಸೂರ್ಯ ಅನ್ನುವ ಶಬ್ದಕ್ಕೂ ಪುರುಷ ಅನ್ನುವ ಶಬ್ದಕ್ಕೂ ಇರುವಂತಹ ಒಂದು ಸಂಬಂಧ. ಮತ್ತೆ ಸಾಯಂಕಾಲದ ಸಂಧ್ಯಾವಂದನದಲ್ಲಿ ಪ್ರಾಯಶ್ಚಿತ್ತ ಅರ್ಘ್ಯ ರೂಪವಾಗಿ ಅರ್ಘ್ಯಕ್ಕಾಗಿ ಅವರು ಮತ್ತೊಂದು ಮಂತ್ರವನ್ನು ಹೇಳ್ತಾರೆ. ಅದು ಕೂಡ ಇದೆಲ್ಲ ಋಗ್ವೇದದಲ್ಲೇ ಒಂದೇ ಭಾಗದಲ್ಲೇ ಬರುವಂಥದ್ದು. ಉದ್ಘೇದಭಿ ಶ್ರುತಾಮಘಂ ವೃಷಭಂ ನರ್ಯಾಪಸಂ ಅಸ್ತಾರಮೇಷಿ ಸೂರ್ಯ ಅಂತ ಆ ಸೂರ್ಯನ ಕುರಿತಾದಂತಂದ್ರೆ ಒಂದು ವರ್ಣನ ಇಲ್ಲಿಯೂ ಕೂಡ. ಸಾಯಂಕಾಲದಲ್ಲಿ ಪ್ರಾಯಶ್ಚಿತ್ತಾರ್ಘ್ಯಕ್ಕೆ ಬಳಕೆ ಮಾಡಿಕೊಳ್ಳುವಂತಹ ಈ ಮಂತ್ರಕ್ಕೆ ಸುಕಕ್ಷ ಅನ್ನುವನು ಋಷಿ, ಗಾಯತ್ರಿ ಛಂದಸ್ಸು, ಅಗ್ನಿ ದೇವತ. ಪ್ರಾತಃ ಕಾಲದ ಮಂತ್ರಕ್ಕೆ ಸೂರ್ಯ ದೇವತ. ಇದನ್ನ ಸಾಯಂ ಸಂಧ್ಯಾ ಕಾಲಾತೀತ ದೋಷ ಪಾಪ ಪರಿಹಾರಾರ್ಥಂ ಪ್ರಾಯಶ್ಚಿತ್ತ ಅರ್ಘ್ಯ ಪ್ರದಾನೇ ವಿನಿಯೋಗ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿಯೂ ಕೂಡ ಸೂರ್ಯ ಅನ್ನುವ ಶಬ್ದ ಇದ್ದೇ ಇದೆ. ಆ ಸುಕಕ್ಷ ಋಷಿ ಇಂದ್ರನ ಅಂದ್ರೆ ಪರಮಾತ್ಮನ ಗುಣಗಳನ್ನ ವರ್ಣನೆ ಮಾಡ್ತಾನೆ. ಅಸ್ತಾರ ಮೇಷಿ ಸೂರ್ಯ, ಭಗವಂತನೇ ಸೂರ್ಯ, ಅಗ್ನಿ, ಇಂದ್ರ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾದಂತಹ ಭಗವಂತನೇ, ನೀನು ಈ ಸಾಧಕನ ಬಳಿಗೆ ಧಾವಿಸಿ ಬರ್ತಿ ಅಂತ ಅದರ ತಾತ್ಪರ್ಯವನ್ನು ಹೇಳ್ತಾರೆ. ಸಾಧಕ ಎಂಥವನು? ಸಾಧಕನದ್ದೇ ಒಂದು ಮಹತ್ವವನ್ನು ಹೇಳುವಂತ ಒಂದು 2-3 ವಿಶೇಷಣಗಳಿವೆ ಅಲ್ಲಿ. ಶ್ರುತಾಮಘಂ ಅಂತ ಒಂದು ಶಬ್ದ. ಶ್ರುತ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಕೇಳಲ್ಪಟ್ಟದ್ದು, ಪ್ರಸಿದ್ಧವಾದ್ದು ಅಂತ ಅರ್ಥ. ಶ್ರುತಾಮಘ ಅಂತಂದ್ರೆ ಎಲ್ಲ ಕಡೆ ತನ್ನ ಐಶ್ವರ್ಯದಿಂದ ಖ್ಯಾತನಾದವನು ಈ ಒಬ್ಬ ಭಕ್ತ. ಅವನಿಗೆ ಭಗವಂತ ಐಶ್ವರ್ಯ ಕೊಟ್ಟಿದ್ದಾನೆ. ಆ ಐಶ್ವರ್ಯವನ್ನು ಇವನು ಸದ್ವಿನಿಯೋಗ ಮಾಡ್ಕೋತಿದ್ದಾನೆ, ಐಶ್ವರ್ಯವಂತನಾಗಿದ್ದಾನೆ ಅಂತ ಎಲ್ಲ ಕಡೆ ಖ್ಯಾತಿ ಇದೆ. ಇದು ಶ್ರುತಾಮಘಂ ಅನ್ನುವ ಶಬ್ದಕ್ಕರ್ಥ. ಮುಂದೆ ವೃಷಭಂ, ವೃಷಭ ಅನ್ನುವ ಶಬ್ದಕ್ಕೆ ವೃಷು ಸೇಚನೆ ಅನ್ನುವ ಒಂದು ಧಾತುವಿನಿಂದ ಎಲ್ಲರಿಗೂ ಎಲ್ಲವನ್ನು ಕೊಡುವಂಥವನು, ಅಭೀಷ್ಟವನ್ನು ಸುರಿಸುವಂಥವನು. ಸೇಚನ ಅಂದ್ರೆ ಸುರಿಸೋದು. ಯಾಚಮಾನಾಂ ಧನಸ್ಯ ವರ್ಷಿತಾರಂ ಅಂತ ಸಾಯಣ ಭಾಷ್ಯದಲ್ಲಿ ಹೇಳ್ತಾರೆ. ಭಕ್ತನಾದವನು ತನ್ನಲ್ಲಿರುವ ಸಂಪತ್ತನ್ನ ಯಾಚಕರಿಗೆ ಅವತ್ತು ಕೂಡ ಕೊಡ್ತಾ ಇರ್ತಾನೆ. ಶ್ರುತಮಘಂ ಸರ್ವದಾ ದೇಯತ್ವೇನ ವಿಖ್ಯಾತ ಧನವಂತಂ, ಇದು ಕೂಡ ಸಾಯಣ ಭಾಷ್ಯದ ಮಾತು. ಅವನಿಗೆ ಸಂಪತ್ತಿದೆ, ಯಾರಿಗೂ ಕೊಡೋದಿಲ್ಲ ಅಂತ ಖ್ಯಾತಿ ಅಲ್ಲ,
ಸಂಪತ್ತೂ ಇದೆ, ಇನ್ನೊಬ್ಬರಿಗೆ ಕೊಡ್ತಾನೆ ಅಂತ ಖ್ಯಾತಿ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಯೋಗ್ಯವಾದ ಸಂಪತ್ತು ಉಳ್ಳವನು ಅಂತ ಅವನ ಖ್ಯಾತಿ. ಅದು ಶ್ರುತಾಮಘ. ಶ್ರುತಾಮಘನಾಗಿದ್ದಾನೆ ಮತ್ತು ವೃಷಭ ಎಲ್ಲಿಗೂ ಕೊಡ್ತಾನೂ ಇದ್ದಾನೆ, ಮತ್ತೆ ನರ್ಯಾಪಸನಾಗಿದ್ದಾನೆ. ನರ್ಯಾಪಸ ಅಂತಂದ್ರೆ ನರಹಿತ ಕಾರ್ಯ, ನರಹಿತಂ ನರ್ಯಂ. ನರ ಅಂದ್ರೆ ಮನುಷ್ಯರು, ಎಲ್ಲ ತನ್ನ ಸುತ್ತಮುತ್ತಲಿದ್ದಂತ ಸಮಾಜ, ಅವರಿಗೆ ಹಿತವಾದದ್ದು ನರ್ಯ. ಎಲ್ಲರಿಗೂ ಸಮಾಜಕ್ಕೆ ಹಿತಕರಾಗುವಂತೆ ವರ್ತಿಸುವವನು, ಲೋಕಹಿತಕಾರಿ ಅಂತ ಅದನ್ನ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ ಅನುವಾದ ಮಾಡುವವರು. ಹೀಗೆ ಐಶ್ವರ್ಯದಿಂದ ಪ್ರಸಿದ್ಧನಾದವನು, ದಾನಶೀಲನಾದವನು, ಲೋಕಹಿತಕಾರಿಯಾದವನು ಅಂಥ ಅಸ್ತ ಅವನ ಬಳಿಗೆ ಅಸ್ತಾರಂ ದಾನಶೌಂಢಂ ಔದಾರ್ಯವಂತಂ ಏತಾದೃಶ ಅನುಭಾವಂ ಅಭಿತಃ ಉತು ಏಷಿ. ಅಸ್ತ ಅಂತಂದ್ರೆ ಅಸುಕ್ಷೇಪಣೆ ಅಂತ ಧಾತು. ಅದನ್ನ ಇಲ್ಲಿ ಸಾಯಣ ಭಾಷೆಯಲ್ಲಿ ಏನು ಹೇಳಲಿಲ್ಲ, ನಾನು ಅದನ್ನು ಹೀಗೆ ಇಟ್ಕೊಳ್ತಾ ಇದ್ದೇನೆ. ಇನ್ನೊಬ್ಬರಿಗೆ ಧನವನ್ನು ಬಿಸಾಕುವವನು ಅಂತ ಅರ್ಥ. ಬಿಸಾಕುವುದು ಅಂದ್ರೆ ಅನಾದರದಿಂದ ಬಿಸಾಕುವುದಲ್ಲ, ಆಸಕ್ತಿಯಿಂದ ಧನವನ್ನು ಚೆಲ್ಲುವವನು, ಹೇರಳವಾಗಿ ಕೊಟ್ಟು ಮುಗಿಸುವವನು ಅಂತ ಆ ಶಬ್ದದ ಅರ್ಥ. ಅಸ್ತ ಅಸ್ತಾರವು ಅಸ್ತಾರಹ ಅಂತ ಹೇಳಿ. ಹೀಗೆ ಅಸ್ತಾರಂ ದಾನಶೌಂಡನಾದಂಥ ಔದಾರ್ಯ ಗುಣವುಳ್ಳಂಥ ಭಕ್ತನನ್ನ ಅಭಿತಃ ಅವನ ಒಳಹೊರಗೂ ನೀನು ಉತೇಶಿ, ನೀನು ಉದಯಿಸ್ತಿ. ಉದಯಿಸುವುದು ಅಂದ್ರೆ ಸೂರ್ಯ ಬೆಳಿಗ್ಗೆ ಉದಯಿಸ್ತಾನೆ, ಸಾಯಂಕಾಲ ಅಸ್ತಂಗತನಾಗ್ತಾನೆ. ಆದ್ರೆ ಸೂರ್ಯಾಂತರ್ಗತನಾದ ನಾರಾಯಣ, ಅಗ್ನ್ಯಂತರ್ಗತನಾದ ನಾರಾಯಣ ಯಾವತ್ತೂ ಕೂಡ ಇವನ ಒಳಗೂ ಹೊರಗೂ ಇದ್ದೇ ಇರ್ತಾನೆ ಅಂತ ಅದರ ತಾತ್ಪರ್ಯ. ವೇದವಾಕ್ಯದಲ್ಲಿ ಉದ್ಘೇದಭಿ ಶ್ರುತಾಮಘಂ ಅಂತ ಹೀಗಿದೆಯಲ್ಲ, ಉತ್ ಘ ಇತ್ ಅಭಿ, ಇಷ್ಟು 4 ಅಕ್ಷರಗಳಿವೆ ಅಲ್ಲಿ. ಉತ್ ಏಷಿ, ಅಸ್ತಾರಂ ಏಷಿ ಅಂತ ಏನಿದೆಯಲ್ಲ ಕೊನೆಗೆ, ಆ ಉತು ಅನ್ನುವುದನ್ನ ಏಷಿ ಅನ್ನೋದ್ರ ಜೊತೆಗೆ ಅನ್ವಯಿಸ್ಕೊಳ್ಬೇಕು. ನೀನು ಉದಯಿಸಿ ಒಳಹೊರಗೂ ಉದಯಿಸಿ ಬರ್ತಿ ಅಂತ. ಮತ್ತೆ ಘ ಅಂತ ಒಂದಿದೆ, ಇದು ಅಂತ ಇನ್ನೊಂದಿದೆ. ಅವೆರಡಕ್ಕೆ ಈಗ ಅರ್ಥ ಹೇಳಬೇಕು. ಉತ್ ಏಷಿ ಅನ್ನೋದಕ್ಕೆ ಅರ್ಥ ನೋಡಿ ಆಗಿದೆ. ಅಭಿ ಅಂದ್ರೆ ಸುತ್ತಲೂ, ಒಳಗು ಹೊರಗು ಎಲ್ಲಾ ಕಡೆ ಅಂತ ಅರ್ಥ. ಮತ್ತೆ ಅಲ್ಲೇನು ಇತು ಅಂತಿದೆ, ಇತು ಶಬ್ದ ಅವಧಾರಣೆ ಅಂತ ಸಾಯಣ ಭಾಷೆಯಲ್ಲಿದೆ. ನೀನು ಬಂದೇ ಬರುತ್ತೆ ಅಂತ, ಇದು ಇತು ಶಬ್ದದ ಅವಧಾರಣ. ತ್ವಮೇವ ತಸ್ಯ ಯಜ್ಞೆ ಸೂರ್ಯಾತ್ಮನ ಉದ್ಗತೋಸಿ, ನೀನೇ, ನಿನ್ನನ್ನು ಬಿಟ್ಟು ಬೇರೆ ಯಾರು ಅಲ್ಲ, ಇವನ ಯಜ್ಞದಲ್ಲಿ, ಭಕ್ತ ಮಾಡುವ ಯಜ್ಞದಲ್ಲಿ ಉದ್ಗತನಾಗಿದ್ದಿ. ಹೀಗೆ ತ್ವಮೇವ ಅನ್ನೋದನ್ನ ಆ ಇತು ಅನ್ನೋದು ತೋರಿಸ್ತದೆ. ಮತ್ತೆ ಘ ಇತಿ ಪ್ರಸಿದ್ಧವು, ಘ ಅನ್ನುವುದು ಪ್ರಸಿದ್ಧಿ ಅನ್ನೋ ಅರ್ಥವನ್ನು ತೋರಿಸ್ತದೆ. ಇವೆಲ್ಲ ನೀನು ಒಬ್ಬ ಭಕ್ತನ ಸಾಧನೆಯನ್ನು ಗಮನಿಸಿ ಅವನ ಬಳಿಗೆ, ಅವನ ಒಳಹೊರಗು ನೀನು ಬಂದು ಸನ್ನಿಹಿತನಾಗಿರ್ತಿ ಅನ್ನುವ ಸಂಗತಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ, ಲೋಕದಲ್ಲೂ ಪ್ರಸಿದ್ಧವಾಗಿದೆ ಅಂತ ಹೀಗೆ ಅದರ ಅರ್ಥ. ಇದು ಆ ಘ ಅನ್ನುವ ಶಬ್ದಕ್ಕೆ ಸಾಯಣ ಹೇಳಿದಂಥ ಅರ್ಥ. ಘ ಅನ್ನುವ ಶಬ್ದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಹೇಳಿದಂತಹ ಒಂದು ಅರ್ಥವನ್ನು ಕೂಡ ನಾವು ನೋಡೋಣ. ಇತು ಎಂಬ ಶಬ್ದಕ್ಕೆ ಅವಧಾರಣ, ನಿಶ್ಚಯ ಅಂತ ಅರ್ಥ ಬಂತಲ್ಲ, ಹಾಗೆ ಘ ಎಂಬ ಶಬ್ದಕ್ಕೂ ಕೂಡ ಅವಧಾರಣ ಅಂತ ಅನ್ನೋದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತಹ ಒಂದು ಅಂಶ. ಭಾಗವತದ 4ನೇ ಸ್ಕಂದದ 24ನೇ ಅಧ್ಯಾಯದ 65ನೇ ಶ್ಲೋಕ. ಸೃಷ್ಟಂ ಸ್ವಶಕ್ತೇನ ಮನುಪ್ರವಿಷ್ಟಂ ಚತುರ್ವಿಧಂ ಪುರುಷಂ ಪರಂ ಆತ್ಮಾಂಶಕೇನ ಅತೋ ವಿದುಹು ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೈರ್ ಮಧು ಸಾರಗಂ ಯತಃ ಅಂತ ಆ ಶ್ಲೋಕ. ನೀನು 4 ಬಗೆಯ ಶರೀರಗಳನ್ನ, ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ್ಜ ಅನ್ನುವ 4 ಶರೀರವನ್ನು ಕೂಡ ನಿನ್ನ ಸ್ವರೂಪ ಶಕ್ತಿಯ ಮೂಲಕ ಪ್ರಕೃತಿಯ ಅಂಶದಿಂದ ಸೃಷ್ಟಿಸಿದ್ದಿ. ಅಲ್ಲಿ ನೀನು ಒಳಗೆ ಪ್ರವಿಷ್ಟನಾಗಿದ್ದಿ. ಅವರು ಜೀವರು ಅಸಾರವನ್ನು ಉಣ್ತಾರೆ, ನೀನು ಸಾರವನ್ನು ಮಾತ್ರ ಸ್ವೀಕಾರ ಮಾಡ್ತಿ. ಭುಂಕ್ತೆ ಋಷಿಕೈಹಿ, ಇಂದ್ರಿಯಗಳ ಮೂಲಕವಾಗಿ, ಸಾರಘಂ, ಸಾರ ಅಂದ್ರೆ ಸಾರ ನಮ್ಗೆ ಗೊತ್ತಿರುವಂತ ಶುಭ ಸಾರ ಭೋಕ್ತ ಅಂತ ಭಗವಂತನಿಗೆ ಹೇಳ್ತಾರೆ. ಅಲ್ಲಿ ಸಾರಘಂ ಅಂತಿದೆಯಲ್ಲ, ಸಾರಘಂ ಅಂದ್ರೆ ಸಾರವನ್ನು ಮಾತ್ರ ಅಂತ ಅರ್ಥ. ಹೀಗೆ ಎಲ್ಲಾ ಜೀವರ ಶರೀರದೊಳಗೂ ನೀನಿದ್ದು ಆ ಸಾರವನ್ನು ಸ್ವೀಕಾರ ಮಾಡುವುದರಿಂದ ನಿನಗೆ ಪುರುಷ ಅಂತ ಹೇಳ್ತಾರೆ, ಹಾಗೆ ಸಾರಭೋಕ್ತ ಅಂತ ಕೂಡ ಹೇಳ್ತಾರೆ. ಇದು ಅಲ್ಲಿ ಬಂದಿರುವಂತಹ ಸಾರಘಂ ಅನ್ನುವ ಶಬ್ದ. ಇಲ್ಲಿ
ಭಾಗವತ ತಾತ್ಪರ್ಯದಲ್ಲಿ ಅವಧಾರಣೆ ಘಶಬ್ದ ಸ್ಯಾತ್ ಸಾರ ಮಾತ್ರ ಅಂತೂ ಸಾರಘಂ. ಘ ಅನ್ನೋ ಶಬ್ದವನ್ನ ಯಾವ ದೃಷ್ಟಿಯಿಂದ ಪ್ರಯೋಗ ಮಾಡ್ತಾರೆ ಅಂದ್ರೆ ಅವಧಾರಣ ನಿಶ್ಚಯ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಸಾರ ಘಮ್ ಅನ್ನೋ ಶಬ್ದಕ್ಕೆ ಕೇವಲ ಸಾರವನ್ನು, ಅಸಾರವಾದ್ದನ್ನು ಯಾವತ್ತೂ ಕೂಡ ಈ ಭಗವಂತ ಸ್ವೀಕರಿಸುವುದಿಲ್ಲ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಘಶಬ್ದಕ್ಕೆ ಏನು ಸಾರ ಅನ್ನುವ ಅರ್ಥ ಇದೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆ ಅರ್ಥವನ್ನು ನಾವು ಇಲ್ಲಿಯೂ ಕೂಡ ಇಟ್ಕೊಂಡ್ರೆ, ಇಲ್ಲಿ ಇತ ಎಂಬ ಶಬ್ದಕ್ಕೆ ಅವಧಾರಣ ಆಯಿತು, ನೀನೇ ಅದನ್ನು ಹೇಳಿದ್ರು, ತ್ವಮೇವ ನೀನೇ ಈ ಭಕ್ತನ ಯಜ್ಞದಲ್ಲಿ ಬರ್ತಿ, ಇದೊಂದಾಯ್ತು. ಮತ್ತೆ ಘ ಅನ್ನುವುದನ್ನ ಅಲ್ಲಿ ಉದಗಾಹ ಅಂತ ನಾವು ಇಟ್ಕೊಂಡ್ಬಿಟ್ರೆ, ಗಾಹ ಅನ್ನುವುದ್ರ ನಂತರ ಘ ಇಟ್ಕೊಳ್ಳೋಣ. ಆಗ ನೀನೇ ಇದು ಮೊದಲನೇ ಅರ್ಥ, ಈತ ಎಂಬುದಕ್ಕರ್ಥ. ಉದಗಾಹ ಅಥವಾ ಅಭಿಗಾಹ ಅಲ್ಲ, ಏಷಿ. ಏಷಿ ಅನ್ನುವುದ್ರ ಮುಂದೆ ಘ ಅಂತ ಇಟ್ಕೊಂಡ್ಬಿಟ್ರೆ ಬಂದೇ ಬರ್ತಿ, ನೀನೇ ಬರ್ತಿ, ಬೇರೆ ಯಾರನ್ನು ಕಳಿಸೋದಿಲ್ಲ, ನೀನು ಬಂದೇ ಬರ್ತಿ, ವಿವಾದವೇ ಇಲ್ಲ ಇದಕ್ಕೆ. ಹೀಗೆ ಘಶಬ್ದಕ್ಕೆ ಪ್ರಸಿದ್ಧಿ ಅನ್ನೋ ಅರ್ಥವನ್ನು ಸಾರಣರು ಹೇಳಿದ್ರೆ, ನಾವು ನಿಶ್ಚಯ ಅನ್ನೋ ಅರ್ಥವನ್ನು ಅಲ್ಲಿ ಅನುಸಂಧಾನ ತಂದ್ಕೊಳ್ಳೋಣ. ಘ ಇತಿ ನಿರ್ಣಯೇ ಭಾಗವತ ತಾತ್ಪರ್ಯೋಕ್ತ ದಿಶ ಅಂತ. ಹೀಗೆ ಆ ಸಾಧಕನಾದವನು ಮಾಡುವ ಯಜ್ಞಕ್ಕೆ ಬೇರೆ ಯಾರನ್ನು ಕಳಿಸಿದ್ರೆ ನೀನೇ ಬರ್ತಿ, ಮತ್ತೆ ನೀನು ತಪ್ಪದೇ ಬರ್ತಿ. ಇವೆರಡು ಅರ್ಥಗಳು ಕೂಡ ಅಲ್ಲಿ ನಮ್ಗೆ ಆ ಶಬ್ದದಿಂದ ಸಿಗ್ತವೆ. ಉತ್ ಏಷಿ ಘ, ತ್ವಂ ಇತ್ ನೀನೇ, ಉತ್ ಏಷಿ ಘ ಬಂದೇ ಬರುತ್ತೆ. ಇದರೊಂದಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾಯಶ್ಚಿತ್ತಾರ್ಘ್ಯಕ್ಕೆ ಉಪಯೋಗ ಮಾಡುವಂತಹ ಮಂತ್ರ, ಉಡುಪಿ ಕಡೆಯ ಋಗ್ವೇದದ ಸಂಧ್ಯಾವಂದನದಲ್ಲಿ ಬಳಕೆ ಕಾಣುವಂಥದ್ದು, ಅದರ ಅರ್ಥದ ಅನುಸಂಧಾನ, ಎರಡು ಮಂತ್ರಗಳ ಅರ್ಥದ ಅನುಸಂಧಾನ ಮುಕ್ತಾಯ ಕಂಡಿದೆ.